ನಮಸ್ಕಾರ, ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ಬಾಂಗ್ಲಾದೇಶದ ವೇಗದ ಬೌಲರ್ ಮುಸ್ತಾಫಿಜುರ್ ರೆಹಮಾನ್ ಅವರನ್ನ ಪ್ರೀಮಿಯರ್ ಲೀಗ್ ಅಂದ್ರೆ IPL ನಲ್ಲಿ 2026ರ ಟೂರ್ನಿಯಿಂದ ತೆಗೆದು ಹಾಕಿರೋ ವಿಷಯ ತುಂಬಾನೇ ಸದ್ದು ಮಾಡ್ತಾ ಇದೆ. ಬಾಂಗ್ಲಾದೇಶ ಕ್ರಿಕೆಟ್ ಮಂಡಳಿ ಅಂದ್ರೆ BCB ತನ್ನ ಸರ್ಕಾರದ ನಿರ್ದೇಶನದ ಮೇರೆಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಅಂದ್ರೆ ICC ಜೊತೆ ಈ ವಿಷಯವನ್ನ ಪ್ರಸ್ತಾಪ ಮಾಡಿದೆ. BCB ಭಾರತದಲ್ಲಿ ತನ್ನ ಆಟಗಾರರ ಸುರಕ್ಷತೆಯ ವಿಷಯವನ್ನ ಇಲ್ಲೆತ್ತಿರೋದು. ಮುಂಬರುವ T20 ವಿಶ್ವಕಪ್ನಲ್ಲಿ ICCಗೆ ತನ್ನ ತಂಡದ ಪಂದ್ಯಗಳನ್ನ ಭಾರತದಿಂದ ಶ್ರೀಲಂಕಾಕ್ಕೆ ಸ್ಥಳಾಂತರ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿಕೊಂಡಿದೆ. ಬಾಂಗ್ಲಾದೇಶದ ಕೋರಿಕೆಗೆ ಪ್ರತಿಕ್ರಿಯೆಯಾಗಿ ICC ಹೊಸ ವಿಶ್ವಕಪ್ ವೇಳಾಪಟ್ಟಿಯನ್ನ ರೆಡಿ ಮಾಡೋದಕ್ಕೆ ಶುರು ಮಾಡಿದೆ ಅಂತ ವರದಿಗಳಾಗ್ತಾ ಇದೆ. ICC T20 ವಿಶ್ವಕಪ್ 2026ರ ವೇಳಾಪಟ್ಟಿಯನ್ನ ಚೇಂಜ್ ಮಾಡೋದ್ರ ಬಗ್ಗೆ ಇನ್ನೂ ಯಾವುದೇ ಅಧಿಕೃತ ಹೇಳಿಕೆಯನ್ನ ಕೊಟ್ಟಿಲ್ಲ. ಇನ್ ಕೇಸ್ ಇದೇನಾದ್ರೂ ಆದ್ರೆ ಭಾರತಕ್ಕೆ ದೊಡ್ಡ ಹಿನ್ನಡೆಯಾಗುತ್ತೆ ಅಂತ ಹೇಳಬಹುದು. ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿಗೆ ಆದಾಯ ನಷ್ಟ ಮತ್ತು ಅನೇಕ ಇತರ ತೊಂದರೆಗಳಿಗೆ ಕಾರಣ ಆಗಬಹುದು. ICC 2026ರ T20 ವಿಶ್ವಕಪ್ಗಾಗಿ ಬಾಂಗ್ಲಾದೇಶದ ವೇಳಾಪಟ್ಟಿಯಲ್ಲಿನ ಬದಲಾವಣೆಯಿಂದ BCCI ಯಾವೆಲ್ಲ ಸಮಸ್ಯೆಗಳನ್ನ ಫೇಸ್ ಮಾಡಬೇಕಾಗಿ ಬರಬಹುದು ಗೊತ್ತಾ? ಇಲ್ಲಿ ಸ್ಥಳಾಂತರ ಮಾಡೋದಕ್ಕೆ ವಿನಂತಿ ಮಾಡಿಕೊಂಡಿದೆ ಬಾಂಗ್ಲಾದೇಶ. ಸೊ T20 ವಿಶ್ವಕಪ್ ಗ್ರೂಪ್ C ನಲ್ಲಿದೆ ಬಾಂಗ್ಲಾದೇಶ. ಈ ಗುಂಪಿನಲ್ಲಿರೋ ಇತರ ತಂಡಗಳು ಇಂಗ್ಲೆಂಡ್, ವೆಸ್ಟ್ ಇಂಡೀಸ್, ನೇಪಾಳ ಮತ್ತು ಇಟಲಿ. ಬಾಂಗ್ಲಾದೇಶ ತಂಡ ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ನಲ್ಲಿ 3 ಗ್ರೂಪ್ ಪಂದ್ಯಗಳನ್ನ ಆಡುತ್ತೆ. ಈ ಪಂದ್ಯಗಳು ವೆಸ್ಟ್ ಇಂಡೀಸ್, ಇಂಗ್ಲೆಂಡ್ ಮತ್ತು ಇಟಲಿ ವಿರುದ್ಧ ನಡೆಯುತ್ತೆ. ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ನೇಪಾಳ ವಿರುದ್ಧದ 1 ಗ್ರೂಪ್ ಪಂದ್ಯವನ್ನ ಆಯೋಜಿಸಲಾಗಿದೆ. ಕೋಲ್ಕತ್ತಾದಲ್ಲಿ ಪ್ರತಿಕೂಲ ವಾತಾವರಣ ಇದೆ ಅಂತ ಬಾಂಗ್ಲಾದೇಶ ಹೇಳ್ಕೊಂಡಿದ್ದು ಈ ಆಧಾರದ ಮೇಲೆ ಪಂದ್ಯವನ್ನ ಸ್ಥಳಾಂತರ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದೆ. ಈ ಪಂದ್ಯಗಳನ್ನ ಸ್ಥಳಾಂತರ ಮಾಡಿದ್ರೆ ಈ 2 ಪ್ರಮುಖ ಕ್ರಿಕೆಟ್ ಕೇಂದ್ರಗಳು ಸ್ಥಳೀಯ ಪಂದ್ಯ ದಿನದ ವ್ಯವಹಾರಕ್ಕೆ ಒಂದು ದೊಡ್ಡ ಹೊಡೆತ ಕೊಡುತ್ತೆ ಅಂತ ಹೇಳ್ಬೋದು. ಹಾಗೆ BCCI ಕೇಂದ್ರ ಈವೆಂಟ್ ಹಣ ಮತ್ತು ಪ್ರಸಾರ ಆದಾಯದಲ್ಲಿ ನಷ್ಟವನ್ನ ಅನುಭವಿಸುತ್ತೆ. ಇಷ್ಟಾದ್ರೂ ಬಾಂಗ್ಲಾದೇಶ ಪಂದ್ಯವನ್ನ ಬದಲಾಯಿಸಬೇಕಾ ಅಥವಾ ಅದನ್ನ ಮತ್ತೊಂದು ಪಂದ್ಯದ ಜೊತೆ ಬದಲಾಯಿಸಬೇಕಾ ಅಥವಾ ಬಾಂಗ್ಲಾದೇಶವನ್ನ ಭಾರತದೊಳಗಿನ ಬೇರೆ ನಗರದಲ್ಲಿ ಆಡೋದಕ್ಕೆ ಕೇಳಬೇಕಾ ಅಂತ ನಿರ್ಧಾರ ಮಾಡೋದು ICCಗೆ ಬಿಟ್ಟಿರೋ ವಿಚಾರ. ಇನ್ನು ಟಿಕೆಟ್ ಆದಾಯಕ್ಕೂ ಕೂಡ ಹೊಡೆತ ಕೊಡುತ್ತೆ. ಬಾಂಗ್ಲಾದೇಶದ ಪಂದ್ಯಗಳನ್ನ ಈಡನ್ ಗಾರ್ಡನ್ಸ್ ಅಥವಾ ವಾಂಖೆಡೆ ಕ್ರೀಡಾಂಗಣದಲ್ಲಿ ಸ್ಥಳಾಂತರ ಮಾಡೋದ್ರಿಂದ ICCಯ ಟಿಕೆಟ್ ಮಾರಾಟದ ಆದಾಯದ ಮೇಲೆ ಎಫೆಕ್ಟ್ ಮಾಡುತ್ತೆ. ಈಡನ್ ಗಾರ್ಡನ್ಸ್ ಗರಿಷ್ಠ 63,000 ಹಾಗೆ ವಾಂಖೆಡೆ 33,000 ಪ್ರೇಕ್ಷಕರಿಗೆ ಸ್ಥಳಾವಕಾಶ ಕಲ್ಪಿಸಬಹುದು. ಆಗ ಟಿಕೆಟ್ ಮಾರಾಟಗಳ ಸಂಖ್ಯೆ ಕಮ್ಮಿ ಆಗಬಹುದು. ಇಂಥ ಸಿಚುವೇಶನ್ ನಲ್ಲಿ ಈಡನ್ ಗಾರ್ಡನ್ಸ್ ಸ್ಟೇಡಿಯಂನಿಂದ ವಾಂಖೆಡೆಗೆ ಪಂದ್ಯಗಳನ್ನ ಸ್ಥಳಾಂತರ ಮಾಡಿದ್ರೆ BCCI ಆದಾಯ ನಷ್ಟವನ್ನ ಅನುಭವಿಸೋದು ಗ್ಯಾರಂಟಿ. ಇನ್ನು ಇಲ್ಲಿ BCCI ಯಾವ ರೀತಿ ಹಣ ಗಳಿಸುತ್ತೆ ಅಂತ ಹೇಳೋದಾದ್ರೆ BCCI ಮತ್ತು ICC T20 ವಿಶ್ವಕಪ್ ಆತಿಥ್ಯ ವಹಿಸೋ ಒಪ್ಪಂದವನ್ನ ಮಾಡಿಕೊಂಡಿದ್ದು ಈ ನಿಯಮಗಳ ಪ್ರಕಾರ ಟಿಕೆಟ್ಗಳು ICC ಕೈನಲ್ಲಿ ಇರುತ್ತೆ. BCCI ಹೆಸರು ಟಿಕೆಟ್ಗಳಲ್ಲಿ ಆತಿಥೇಯರಿಗಾಗಿ ಮಾತ್ರ ಕಾಣಿಸ್ಕೊಳ್ಳುತ್ತೆ. ಹೀಗಾಗಿ ಟಿಕೆಟ್ ಮಾರಾಟದಿಂದ ಆದಾಯ ಗಳಿಸೋ ಬದಲು BCCI ಪಂದ್ಯದ ದಿನ ಮೈದಾನದ ಆತಿಥೇಯರಾಗಿ ಕಾರ್ಯಾಚರಣೆಯ ವ್ಯವಸ್ಥೆಗಳಿಂದ ಆದಾಯವನ್ನ ಗಳಿಸುತ್ತೆ. ಇದು ಪ್ರಾಥಮಿಕವಾಗಿ ಪಂದ್ಯದ ದಿನದ ಹೆಚ್ಚುವರಿ ಪ್ರೇಕ್ಷಕರ ಹಾಜರಾತಿಯನ್ನ ನೋಡಿಕೊಂಡು ಸ್ಥಳೀಯ ಪ್ರಾಯೋಜಕತ್ವಗಳು ಹಾಗೆ ಕ್ರೀಡಾಂಗಣದ ಒಳಗಿನ ವ್ಯವಹಾರದ ಚಟುವಟಿಕೆಗಳನ್ನ ಒಳಗೊಂಡಿರುತ್ತೆ. ಪಂದ್ಯ ನಡೆಯದೆ ಹೋದ್ರೆ ಭಾರತ ಈ ನಷ್ಟಗಳನ್ನ ಅನುಭವಿಸಬೇಕಾಗತ್ತೆ. ಸೊ ಇಲ್ಲಿ BCCI ಮಾತ್ರ ಅಲ್ಲ ICC ಮೇಲೂ ಕೂಡ ಒಂದಷ್ಟು ಎಫೆಕ್ಟ್ ಆಗುತ್ತೆ. ಯಾವ ರೀತಿ ಅಂತಂದ್ರೆ ಇಲ್ಲಿ T20 ವಿಶ್ವಕಪ್ 2026ರ ಪಂದ್ಯಗಳ ವೇಳಾಪಟ್ಟಿ ಬಗ್ಗೆ ICC ನಿರ್ಧಾರ 1 ಅಥವಾ 2 ದಿನಗಳಲ್ಲಿ ತಿಳಿಯುತ್ತೆ. ಇಷ್ಟಾದ್ರೂ ಭಾರತ ಹಾಗೆ ಬಾಂಗ್ಲಾದೇಶದ ನಡುವಿನ ಕ್ರಿಕೆಟ್ ಸಂಬಂಧಗಳಲ್ಲಿ ಉದ್ಭವಿಸಿರೋ ಉದ್ವಿಗ್ನತೆಗಳು ICC ಒಳಗಿನ BCCIನ ಪ್ರಾಬಲ್ಯದ ಮೇಲೂ ಕೂಡ ಎಫೆಕ್ಟ್ ಮಾಡಬಹುದು. ICC ಒಳಗಿನ BCCIನ ಪ್ರಾಬಲ್ಯ, ಅದರ ಕ್ರಿಕೆಟ್ ಮಾರುಕಟ್ಟೆ, ಪ್ರಾಯೋಜಕತ್ವ ಹಾಗೆ ಆದಾಯ ಗಳಿಸೋ ಇಮೇಜ್ನಿಂದ ಮಾತ್ರ ಅಲ್ಲ, ಈ ಪ್ರಾಬಲ್ಯ ICC ಒಳಗಿನ ಅದರ ಬಲವಾದ ಮತ ಬ್ಯಾಂಕ್ನಿಂದ ಕೂಡ ಹುಟ್ಟುಕೊಂಡಿದೆ. ಇಂಗ್ಲೆಂಡ್, ಆಸ್ಟ್ರೇಲಿಯಾ ಹಾಗೆ ದಕ್ಷಿಣ ಆಫ್ರಿಕಾ ಸಾಮಾನ್ಯವಾಗಿ ಭಾರತವನ್ನ ವಿರೋಧಿಸುತ್ತವೆ. ಆದರೆ ಭಾರತ ತನ್ನ ನಿರ್ಧಾರಗಳನ್ನು ಭದ್ರಪಡಿಸಿಕೊಳ್ಳೋದಕ್ಕೆ ಏಷ್ಯಾದ ದೇಶಗಳ ಮತಗಳನ್ನ ನಿರಂತರವಾಗಿ ಡಿಪೆಂಡ್ ಆಗಿದೆ. ಈ ಏಷ್ಯಾದ ಮತ ಬ್ಯಾಂಕ್ನಲ್ಲಿರೋ ಪಾಕಿಸ್ತಾನ ಈಗಾಗಲೇ ಭಾರತದ ಬಗ್ಗೆ ಅತೃಪ್ತ ಆಗಿದೆ. ಇಷ್ಟಾದ್ರೂ ಬಾಂಗ್ಲಾದೇಶ ಇದನ್ನ ಅನುಸರಿಸಿದ್ರೆ ಪೂರ್ಣ ಸಮಯದ ICC ಸದಸ್ಯ ರಾಷ್ಟ್ರಗಳಲ್ಲಿ BCCIನ ಮತ ಪಾಲು ಕಮ್ಮಿ ಆಗುತ್ತೆ. ಹಿಂದೂ ಮುಸ್ಲಿಂ ಸಮಸ್ಯೆ ಉಲ್ಬಣವಾದ್ರೆ ಗಲ್ಫ್ ರಾಷ್ಟ್ರಗಳ ಸಹ ಸದಸ್ಯರು ಕೂಡ ಭಾರತದ ಬೆಂಬಲವನ್ನ ತ್ಯಜಿಸೋ ಸಾಧ್ಯತೆ ಇದೆ. ಇದು ICC ಒಳಗಿನ BCCIನ ಪ್ರಭಾವವನ್ನ ಕಮ್ಮಿ ಕೂಡ ಮಾಡಬಹುದು. ಸೊ ಇದೆಲ್ಲ ಎಫೆಕ್ಟ್ ಆಗೇ ಆಗುತ್ತೆ ಭಾರತಕ್ಕೆ, ಜೊತೆಗೆ BCCIಗೆ.
ಸೊ ICC ಇಲ್ಲಿ ಯಾವ ನಿರ್ಧಾರವನ್ನ ಮಾಡುತ್ತೆ, ಪಂದ್ಯದ ಸ್ಥಳಾಂತರವನ್ನ ಮಾಡೋದ್ರ ಬಗ್ಗೆ ಅಂತ ಕಾದು ನೋಡಬೇಕು.